Wow! Hey guys, welcome back to our YouTube channel, Crazy Sisters, Teju and Diksha. ಇಲ್ಲೆಲ್ಲ ಶಾಡೋ ಕಾಣ್ತಿದಲ್ಲ, ಅದೆಲ್ಲ ಏನಂತ ಗೆಸ್ ಮಾಡಿ. ಮಳೆ ಅಷ್ಟೊಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ಬಟ್ಟೆನ ಮನೆ ಒಳಗಡೆನೆ ಒಣಗಾಕಿದೀವಿ ದಾರ ಕಟ್ಬಿಟ್ಟು. ಪ್ಲೀಸ್ ಮ್ಯೂಟ್ ಇಟ್. ಟಿವಿ ಸೌಂಡ್. ನಾನು ಟಿವಿ ನೋಡ್ಕೊಂಡು ಹೋಮ್ ವರ್ಕ್ ಮಾಡೋದು. ಓಕೆ, ಇವತ್ತು ವೆಡ್ನೆಸ್ಡೇ, ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ಲ. ಸೊ ನಾವು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಎಲ್ಲ ಹಬ್ಬ ಸುಮ್ಮನೆ ಪೂಜೆ ಮಾಡ್ಬಿಟ್ಟು ಮಾಡ್ತಿದ್ವಿ. ಈ ಸತಿ ಲಕ್ಷ್ಮಿನಾನೇ ಇಡೋಣ ಅಂತ ಅನ್ಕೊಂಡಿದ್ದೀವಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಲಕ್ಷ್ಮಿನ ಇಡೋದಲ್ಲ, ಫಸ್ಟ್ ಟೈಮ್ ಲಕ್ಷ್ಮಿನ ಕೂಡಿಸ್ತಾ ಇದ್ದೀವಿ. ಎಲ್ಲ ಒಂದೇ. ನನಗೆ ತುಂಬ ಆಸೆ ಇತ್ತು, ನನಗೆ ಇವ್ರಿಗಿಂತ ಚಿಕ್ಕವಳಾಗಿದ್ದಂಗಿಂದ ಇಡ್ಬೇಕಂತ. ಯಾಕಂದ್ರೆ ಎಲ್ಲಾರ ಮನೇಲೂ ಇಡ್ತಾರೆ, ನಾವು ಮಾತ್ರ ಏನಕ್ಕೆ ಇಡಲ್ಲ ಅಂತ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದ. ಸೊ ಅದಕ್ಕೆ ಈ ಸತಿ ಮಮ್ಮಿ ಒಪ್ಕೊಂಡಿದ್ದಾರೆ ಇಡೋಣ ಅಂತ ಅಂದ್ಬಿಟ್ಟು. ಪಾಪ ನಾನು ಇದ್ದೀನಲ್ಲ, ಅದಕ್ಕೆ ನಾನು ಹುಟ್ಟಕ್ ಮುಂಚೆ ಏನು ಮಾಡ್ಬಾರ್ದು. ಮತ್ತೆ ನೀನು ಹುಟ್ಟಿ ಇಷ್ಟು ವರ್ಷ ಆಯ್ತಲ್ಲ, ಏನಕ್ಕೆ ಇಟ್ಟಿಲ್ಲ ನಾವು? ಯಾಕಂದ್ರೆ ನಾನು ನಿಮ್ಗೆಲ್ಲ ಹೆಲ್ಪ್ ಮಾಡ್ಬೇಕಲ್ಲ, ಸುಮ್ಮನೆ ನಿಮ್ಗೆ ಕಷ್ಟ ಆಗುತ್ತಲ್ಲ ಪಾಪ. ಅದಕ್ಕೆ ಆಯ್ತಾಯ್ತಾಯ್ತು. ಸೊ ಅದು ಹೆಂಗೆ ಮಾಡ್ತೀವಿ ಅಂತ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮತ್ತು ಇವತ್ತು ವೆಡ್ನೆಸ್ಡೇ ಅಲ್ವಾ, ಇವತ್ತಿಂದನೇ ಎಲ್ಲ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ತಾನೇ ಬಟ್ಟೆ ಎಲ್ಲ ಹೋಗ್ಬಿಟ್ಟು ಒಣಗಾಕಿದ್ದೀನಿ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನು ತೊಳಿಬೇಕು. ಅದು ತೊಳಿಯೋಕ್ಕೆ ಮಾತ್ರ ಒಂದು ಟ್ರಿಕ್ ಇದೆ, ಅದೇನಂತ ನಿಮಗೆ ತೋರಿಸ್ತೀನಿ. ನಾನು ದೇವ್ರ ಸಾಮಾನು ತೊಳಿತೀನಿ. ಮತ್ತು ದೀಕ್ಷಾ ಬಂದ್ಬಿಟ್ಟು ಇವಾಗ ದೇವ್ರದ್ದು ಫೋಟೋ ಎಲ್ಲ ಇದೆ ಅಲ್ಲ, ಅದೆಲ್ಲ ಓಡಿಸ್ಬಿಟ್ಟು ಕೊಡ್ತಾಳಂತೆ ನನಗೆ. ಆಮೇಲೆ ನಾಳೆ ತೊಳೆದ್ಬಿಟ್ಟು ಮನೆ ಎಲ್ಲ ಒರೆಸ್ಬಿಟ್ಟು ಗುಡಿಸ್ಬೇಕು. ಮತ್ತೆ ಲಕ್ಷ್ಮಿಗೆಲ್ಲ ರೆಡಿ ಮಾಡಬೇಕು. ಅಲ್ಲಿ ಟೇಬಲ್ ಎಲ್ಲ ಸೆಟಪ್ ಮಾಡೋಣ ಅನ್ಕೊಂಡಿದ್ದೀವಿ. ಇವತ್ತು ದೇವ್ರ ಸಾಮಾನು ತೊಳಿಬೇಕು. ಸೊ ಕಮ್ ಆನ್, ಲೆಟ್ಸ್ ಗೋ. ಇದೆ ನಮ್ಮ ದೇವ್ರ ಮನೆ, ನೀವು ನೋಡಿದ್ದೀರಾ ಅನ್ಸುತ್ತೆ ಯಾವ್ದಾದ್ರು ವ್ಲಾಗಲ್ಲಿ. ನೋಡಿ ಎಲ್ಲ ಗಲೀಜಾಗಿದೆ. ಇದು ಹೆಂಗೆ ಹೋಗೋದು ನನಗೂ ಗೊತ್ತಿಲ್ಲ. ಇದೆಲ್ಲ ಕ್ಲೀನ್ ಮಾಡೋಣ. ಮತ್ತೆ ಈ ಕಳಶ ಇದೆಲ್ಲ, ಇದನ್ನು ಕ್ಲೀನ್ ಮಾಡಬೇಕು. ಇದರಲ್ಲೇ ಲಕ್ಷ್ಮಿ ಇಡೋದು ಅದಕ್ಕೆ. ಆಮೇಲೆ ನಾನು ಹೇಳ್ತಿದ್ನಲ್ಲ ಟ್ರಿಕ್ ಅಂತ, ಏನಂತಂದ್ರೆ ಟಡಾ ರೂಪೇರಿ ಅಂತ. ಇದು ಬರೀ ಬೆಳ್ಳಿಗೆ ಮಾತ್ರ ಆಗೋದ ಅನ್ಸುತ್ತೆ, ಸಿಲ್ವರ್ಗೆ ಮಾತ್ರ. ಸೊ ಈ ಗಣೇಶ ಎಲ್ಲ ಬೆಳ್ಳಿದೇನೇನಿದೆಯೋ ಅದೆಲ್ಲ ಮಾಡ್ಬೋದು. ಇದಕ್ಕೆ ಬಂದ್ಬಿಟ್ಟು ನಾವೇ ಕುತ್ಕೊಂಡು ಉಜ್ಜಬೇಕು. ಅದಕ್ಕೆ ನಾವು ನಾನು ಇದಾಕೊಂತೀನಿ, ಅದು ಹೆಸರೇನು, ಪಿತಾಂಬರಿ ಇರುತ್ತಲ್ಲ, ಪಿತಾಂಬರಿ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಸ್ವಲ್ಪ ಪಾತ್ರೆ ಇದೆ, ಅದು ಪಾತ್ರೆ ತೊಳ್ಬಿಟ್ಟು ಆಮೇಲೆ ಇದನ್ನು ತೊಳಿಬೇಕು. ನಾವಾಗಲೇ ಹೇಳಿದ್ನಲ್ಲ ಪಿತಾಂಬರಿ ಅಂತ, ಅದಿದೆ. ಈ ಥರ ಇರುತ್ತೆ, ಎಲ್ಲ ಹಾಕಿದ್ರೆ ನೀಟಾಗಿ ಇದಾಗ್ಬಿಡುತ್ತೆ, ಕ್ಲೀನ್ ಆಗುತ್ತೆ. ಗೈಸ್ ನಾನು ತೊಳೆದಿದ್ದಾಗಿದೆ. ಇವಾಗ ದೀಕ್ಷಾ ಎಲ್ಲ ಕುಂಕುಮ ಇಡ್ತಿದ್ದಾಳೆ. ಡೆಕ್ಕು ನೋಡಿ ಹೆಂಗೆ ತೊಳೆದಿದ್ದೀನಿ ಕಷ್ಟಪಟ್ಟು. ಕೈ ನೋಡಿ ನಂದು ಹಿಂಗಾಗಿದೆ. ಆದ್ರೆ ಇಷ್ಟ ಆಗಲ್ಲ, ಒಂಥರ ಇರುತ್ತೆ ನೋಡಿ. ಅದಕ್ಕೆ ಪಾತ್ರೆ ಎಲ್ಲ ತೊಳೆಯೋಕ್ಕೂ ಇಷ್ಟ ಆಗಲ್ಲ. ನೋಡಿ ಗೈಸ್ ಹೆಂಗೆ ಪಳ ಅಂತ ತೊಳೆದ್ಬಿಟ್ಟು ದೀಕ್ಷಾ ಹೆಂಗೆ ಕುಂಕುಮ ಎಲ್ಲ ಇಟ್ಟಿದ್ದಾಳೆ. ಇದೆಲ್ಲ ಎಷ್ಟು ಗಲೀಜಾಗಿತ್ತು ತಾನೆ ಅವಾಗೆಲ್ಲ. ಇದೆಲ್ಲ ಇದು ಕೂಡ ಒಂಥರ ಗಲೀಜಾಗಿತ್ತು. ಇದು ಹೌದು. ಆಮೇಲೆ ಇದು ಕೂಡ ನೋಡಿ ಎಷ್ಟು ನೀಟಾಗಿದೆ. ಇದು ಇನ್ನೂ ಸ್ವಲ್ಪ ಕ್ಲೀನ್ ಆಗ್ತಿತ್ತು, ಬಟ್ ಖಾಲಿ ಆಗ್ಬಿಟ್ಟು ಪೀತಾಂಬರಿ. ಅದಕ್ಕೆ ಇದು ಹೆಂಗೆ ಕ್ಲೀನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನೀರು ಇಟ್ಟಿ ಆ ಥರ ಆಗ್ಬಿಟ್ಟಿದೆ ಅದು. ನಾನು ಇನ್ನ ತೊಳಿತಿದ್ದೆ, ಪೀತಾಂಬರಿ ಖಾಲಿ ಆಗೋಯ್ತು, ಅದಕ್ಕೆ ಅಷ್ಟಾಯ್ತು. ಇದು ನೋಡಿ ಎಷ್ಟು ನೀಟಾಗಿ ಮಾಡಿದ್ದೀನಿ. ಸೊ ಗಾಯ್ಸ್ ಇದು ನೆಕ್ಸ್ಟ್ ಡೇ. ಇಲ್ಲಿ ಈ ಜಾಗ ಇದೆ ಅಲ್ಲ, ಇಲ್ಲಿ ನಮ್ಮದು ವಾಷಿಂಗ್ ಮಿಷಿನ್ ಇತ್ತು, ಅದನ್ನು ತೆಗೆದ್ಬಿಟ್ಟು ಇಲ್ಲೊಳಗಡೆ ಹಾಕಿದ್ದೀನಿ. ಮತ್ತು ಈ ಟೇಬಲ್ ಇದೆಯಲ್ಲ, ಈ ಟೇಬಲ್ನ ಇಲ್ಲಿಟ್ಬಿಟ್ಟು ಆಮೇಲೆ ಬ್ಯಾಕ್ಗ್ರೌಂಡ್ ಎಲ್ಲ ಡೆಕೋರೇಟ್ ಮಾಡಬೇಕು. ಟೇಬಲ್ ಡೆಕೋರೇಟ್ ಮಾಡಬೇಕು. ಟೇಬಲ್ ಮೇಲೆ ದೇವ್ರನ್ನ ಕೂರಿಸ್ಬಿಟ್ಟು ಅದನ್ನು ಡೆಕೋರೇಟ್ ಮಾಡಬೇಕು. ಫುಲ್ ಗಲೀಜಾಗಿದೆ. ಮತ್ತು ಇವಳು ನನಗೇನು ಹೆಲ್ಪ್ ಮಾಡ್ತಿಲ್ಲ, ಎಲ್ಲ ನಾನೇ ಮಾಡ್ತಿದ್ದೀನಿ ಅವಾಗಲಿಂದ. ಯಾಕಂದರೆ ನಾನು ನಿಮ್ಗೆಲ್ಲ ಹೆಲ್ಪ್ ಮಾಡ್ಬೇಕಲ್ಲ, ಸುಮ್ಮನೆ ನಿಮ್ಗೆ ಕಷ್ಟ ಆಗುತ್ತಲ್ಲ ಪಾಪ. ಇನ್ನು ಮನೆ ಒರೆಸಿದ್ದೀನಿ. ಸೊ ಟೇಬಲ್ ರೆಡಿ ಮಾಡೋವಾಗ ಸಿಗ್ತೀನಿ. ಬಾಯ್. ನಮ್ಮ ಮಮ್ಮಿ ಆಲ್ರೆಡಿ ಇದೆಲ್ಲ ತಂದು ಬಾಳೆ ದಿಂಡು ಎಲ್ಲ ತಂದು ಇಟ್ಬಿಟ್ಟಿದ್ದಾರೆ.
ಓಕೆ ಸೊ ಗೈಸ್ ಇದು ಟೇಬಲ್ ಕಾಣ್ತಿಲ್ಲ ಅಲ್ವಾ, ಟೇಬಲ್ನ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹಾಕಿದೀನಿ. ಇವಾಗ ಅದನ್ನ ಹೆಂಗ್ ಡೆಕೋರೇಟ್ ಮಾಡೋಣ ಅಂತ. ಕಮ್ ಆನ್ ಲೆಟ್ಸ್ ಗೋ. ಫಸ್ಟ್ ಈ ತರ ಯಾವ್ದಾದ್ರು ದಾರ ಇಲ್ಲ ಏನಾದ್ರು ತಗೊಂಡ್ಬಿಡ್ತೀವಿ. ಇದನ್ನ ನಾವಿಲ್ಲಿ ಹೋಲ್ಡ್ ಮಾಡಿಸ್ತೀವಿ. ಏನಂತಾರೆ ಮಳೆ ಹಾಕ್ಸಿ ಇಟ್ಟಿದೀವಿ. ಮಮ್ಮ ನೇಲ್. What are you trying to tell me? ಸೊ ಆ ಥರ ಒಂದು ದಾರ ಕಟ್ಕೊಂಡ್ಬಿಡಿ. ಆಮೇಲೆ ನೆಕ್ಸ್ಟ್ ಸೀರೆ ತಗೋಬೇಕು. ನಿಮ್ಗೆ ಯಾವ ಕಲರ್ ಸೀರೆ ಬೇಕೋ ಅದು ತಗೋಬಹುದು. ನಾವೆರಡು ವೈಟ್ ತಗೊಂಡು ಮ್ಯಾಚ್ ಆಗುತ್ತೆ ಅಂತ ವಿಡಿಯೋನೇ ಆಫ್ ಮಾಡ್ಬಿಟ್ಟಿದ್ವಿ. ಅಷ್ಟು ಬೇಗ ಎಲ್ಲ ಮಾಡ್ಬಿಟ್ಟಿದೀವಿ. ಮೇಲ್ಗಡೆ ಹಾಕಿದೀವಲ್ಲ, ಅದಾದ್ಮೇಲೆ ಇದೆಲ್ಲ ಇದು ಪಂಚೆ ಹಾಕ್ಬಿಟ್ಟು ಪಂಚೆ ಹಾಕ್ಬಿಟ್ಟು ಐರನ್ ಮಾಡಬೇಕು. ಇಲ್ಲಿ ಕೂಡ ಐರನ್ ಮಾಡಬೇಕು. ನಮ್ ಕೂದಲು ಐರನ್ ಮಾಡ್ಬೇಕು. ಒಂದು ತೆಂಗಿನಕಾಯಿ ತೊಗೊಂಡ್ಬಿಟ್ಟು ಅದನ್ನು ನೀರಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಹಚ್ಚಬೇಕು. ಫಸ್ಟು ಮೇಲ್ಗಡೆ ಒಂದು ಸೀರೆ ಹಾಕಿದ್ವಲ್ಲ, ಅದೇ ಥರ ಕೆಳಗಡೆ ಟೇಬಲ್ಗೂ ಒಂದು ಸೀರೆ ಹಾಕ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಪಿನ್ ಮಾಡ್ಕೊಳ್ಬೇಕು. ಆಮೇಲೆ ಸೀರೆ ಗಲೀಜಾಗಬಾರ್ದು ಅಂತ ಅಂದ್ಬಿಟ್ಟು ಮೇಲ್ಗಡೆ ಒಂದು ಪಂಚೆ ಹಾಕ್ಕೊಂಡ್ವಿ ನಾವು. ಆಮೇಲೆ ನೀವು ಯಾವ ಕಲರ್ ಸೀರೆ ಬೇಕಾದರೂ ಹಾಕ್ಕೊಬೋದು. ನಾವು ವೈಟ್ ಇರಲಿ ಅಂತ ಅಂದ್ಬಿಟ್ಟು ಎರಡೂ ಒಂದೇ ಕಲರ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಅದ್ರ ಮೇಲೆ ಏನೇನು ಡೆಕೋರೇಟ್ ಮಾಡಬೇಕು, ಏನೇನು ಇಡಬೇಕು ಅದೆಲ್ಲ ನಿಮ್ಮ ವಿಶ್ ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು CA ಬುಕ್ಸ್ನ ದೇವ್ರ ಹತ್ರ ಇರ್ತೀವಿ, ದೇವ್ರ ಹತ್ರ ಇದನ್ನು ಕೂರಿಸ್ತೀವಿ. ನನ್ನ ಬುಕ್ಕು ಇತ್ತು, ನನ್ನ ಬುಕ್ಕು ಇತ್ತು, ನನ್ನ ಬುಕ್ಕು ಹಿಂಗಿಡ್ಬೇಕು. ಇದು ನನಗೆಲ್ಲ CA ಬುಕ್ಸ್ ನೀವು ನೋಡ್ಬೋದು. ಫೌಂಡೇಶನ್ ಕೋರ್ಸ್ ಫೌಂಡೇಶನ್ ನಾವು ತೊಂಗೆ ಮತ್ತು ಒಂದು ಡಬ್ಬ ತೊಗೊಂಡಿದ್ದೀವಲ್ಲ, ಅದು ಫುಲ್ಲು ಅಕ್ಕಿ ತುಂಬಿಸ್ಕೊಂಡಿದ್ದೀವಿ. ಯಾಕಂದರೆ ಅದು ಅಲ್ಲಾಡಬಾರ್ದು ಅಂತ. ಸೊ ದೇವ್ರು ಕೂರಿಸಿದಾಗ ಅದು ಅಲ್ಲಾಡ್ದೇವ್ರು ನೀಟಾಗಿ ಕುತ್ಕೊಳ್ಳಿ ಅಂತ ಈ ಥರ ಹಾಕ್ಬಿಟ್ಟು ಆಮೇಲೆ ಟೇಪ್ ಹಾಕ್ಬಿಟ್ವಿ ನಾವು. ಯಾಕಂದರೆ ಸುಮ್ಮನೆ ಮೂವ್ ಆಗುತ್ತಲ್ವ, ಅದಕ್ಕೆ ಮೂವ್ ಆಗೋ ಥರ ಬೇಡ ಅಂತ ಅಂದ್ಬಿಟ್ಟು ಫುಲ್ ನೀಟಾಗಿ ಟೇಪ್ ಹಾಕ್ಬಿಟ್ಟು ಟೈಟಾಗಿ ಫಿಕ್ಸ್ ಮಾಡಿಬಿಟ್ವಿ. ಕೋಲ್ ಸಿಗ್ಲಿ ಅದಲ್ಲೇ ಹೊಡಿತೀನಿ. ಎಡಿಟ್ ಅಲ್ಲೇ ಇದೆ ನೋಡಿ. ದಿಸ್ ಈಸ್ ಕಡ್ಡಿ. ನಾನು ನೋಡಿದ ತಕ್ಷಣ ಕಾಣಿಸ್ತು ನನಗೆ. ಕಡ್ಡಿನ ಕೋಲ ಇದು ಕೊಡು. ಬಿಡು 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 ಒಳ್ಳೆ ಹೋಗೋ. ನೆಕ್ಸ್ಟು ಒಂದು ಕಡ್ಡಿ ತೊಗೊಂಡ್ಬಿಟ್ಟು ಅದನ್ನು ಇಲ್ಲಿ ತೊಂಗೆ ಇದೆಲ್ಲ ಅಲ್ಲಿ ಮೇಲ್ಗಡೆಗೆ ಕಟ್ಟಬೇಕು. ಇದು ಬಂದ್ಬಿಟ್ಟು ಕೈ ಥರ ಶೋಲ್ಡರ್ ಇರುತ್ತಲ್ಲ ಆ ಥರ ಆಗುತ್ತೆ. ಸೊ ಅದು ನಾನು ಕೂಡ ಟೇಪ್ ಹಾಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ವಿ. ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ. ಆಮೇಲೆ ಕೈ ಥರ ಯೂಸ್ ಆಗುತ್ತೆ ಅದು. ಇವಾಗ ಸ್ಯಾರಿ ಪಿನ್ನಿಂಗ್ ಟೈಮ್. ಫಸ್ಟು ಸ್ಯಾರಿನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಬೇಕು. ಅಂದರೆ ಈ ಥರ ಅದಲ್ಲ, ಈ ಥರ ಏನು ಹೇಳ್ತಿದ್ದೀನಿ, ಅರ್ಧಕ್ಕೆ ಮಾಡ್ಕೊಳ್ಬೇಕು ಚಿಕ್ಕದಾಗೋ ಥರ. ಆಮೇಲೆ ನೆರಿಗೆ ಇಟ್ಕೊಳ್ಬೇಕು ಫುಲ್ಲು. ನಾನು ಇಡ್ತಿದ್ದೀನಿ ನೋಡಿ ಆ ಥರ ಇಡಬೇಕು. ಆಮೇಲೆ ಲಾಸ್ಟಲ್ಲಿ ಅದನ್ನು ಕಟ್ಕೊಬೇಕು. ಆವಾಗ ಅದೆಲ್ಲ ನೆರಿಗೆ ಥರ ಆಗುತ್ತೆ. ತೇಜ ಸಿಂಪಲ್ ಆಗಿ ನೀನು ಮಾಡಿದ್ರೆ ಸರಿ. ನನಗೆ ಗೊತ್ತಿಲ್ಲ, ನನಗೆ ನನ್ ಟೆನ್ಷನ್ ಮಾಡ್ಬೇಡ ನೀನು. ಏನು ಒಂದೇ ಲೈನು ಹಿಂಗ್ ಮಾಡು ಅಂತ, ಹಂಗ್ ಮಾಡಿ ಹಿಂಗ್ ಮಾಡು ಅಂತೆಲ್ಲ ಮಾಡ್ಬೇಡ. ಇದನ್ನೆಲ್ಲಿಡೋದು ಅದನ್ನ ಹೇಳಿ ಫಸ್ಟ್. ನೋಡು. ತೋರ್ಸು ವಿಡಿಯೋ. ಅದನ್ನು ತೊಗೊಂಡ್ಬಿಟ್ಟು ಇವಾಗ ಅಲ್ಲಿ ಎಲ್ಲ ಕಟ್ಟಿದ್ದೀವಲ್ಲ ಅಲ್ಲಿ ಇಟ್ಬಿಟ್ಟು ನೀಟಾಗಿ ಪ್ಲೇಸ್ ಮಾಡಬೇಕು. ಅದನ್ನು ಟೈಟಾಗಿ ಕಟ್ಬಿಡಿ. ಆಮೇಲೆ ಎಲ್ಲ ಪ್ಲೀಟಿಂಗ್ ಮಾಡ್ಕೊಂಡ್ಬಿಟ್ಟು ಸೆರಗ್ನೂ ಅದೇ ಥರ ಹಾಕ್ಕೊಬೇಕು. ಆಮೇಲೆ ಈ ಕಡೆಯಿಂದ ಎತ್ಕೊಂಡ್ಬಿಟ್ಟು ಆ ಕೋಲ್ ಇರುತ್ತಲ್ಲ ಆ ಕೋಲ್ ಮೇಲಿಂದ ಹಾಕ್ಕೊಂಡು ಈ ಕಡೆ ಕೋಲ್ ಮೇಲಿಂದ ಎತ್ಕೊಬೇಕು. ಸೊ ಆವಾಗ ಅದು ನೀಟಾಗಿ ಕುತ್ಕೊಳುತ್ತೆ. ಎಲ್ಲ ಕಡೆ ನೀಟಾಗಿ ಪಿನ್ ಹಾಕ್ಕೊಂಬಿಡಿ ಟೈಟಾಗಿ. ಆವಾಗ ಅದೇನು ಬಿಚ್ಚೋಗಲ್ಲ. ಆಮೇಲೆ ಫೈನಲ್ ಆಗಿ ಎಲ್ಲ ಜ್ಯುವೆಲ್ಸ್ ಎಲ್ಲ ಹಾಕ್ಬಿಟ್ಟು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಂಬಿಡಿ. ಇನ್ನೊಂದು ಪರ್ಲ್ ಏನೋ ಹಾಕಿ. ಬಟ್ ಇದೇ ಹಾಳಾಗಿರೋದು. ಸರಿ ತೆಗಿ ಹೋಗ್ಲಿ. ಇನ್ನೊಂದು ಪರ್ಲ್ದಾಗ ಹಾಕ್ತಿದ್ದೀನ. ಇದಿದೆ ಅಷ್ಟೇ. ಇದು ನೀವು ಬೇಳೆ ಕಟ್ಬಿಟ್ಟು ಇದನ್ನ
ಅದೇನಂತ ಗೆಸ್ ಮಾಡಿ ಗಾಯ್ಸ್, ಇದು ಏನಂತ ಗೆಸ್ ಮಾಡಿದ? ಇದು ಇಲ್ಲಿ ಕೈಗೆ ಹಾಕೋದು. ಚೆನ್ನಾಗಿದೆ. ಖುಷಿ. ವಾಟ್ ಇಸ್ ದಿಸ್? ಏನು ಬಿಚ್ಬೇಡ, ಇಟ್ಕೊಳ್ಳಿ, ಏನಾಗಲ್ಲ. ಅದಿದ್ರೆ ಏನಾಗಲ್ಲ ನಿಮ್ಗೆ. ಪಾಪ ಅಣ್ಣಕ್ಕ ಆವಾಗಲೇ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಳ್ಳಿ ಅನ್ನಲ್ಲ, ಅದನ್ನು ಈ ಥರ ಒಂದು ಪೇಪರ್ ಹಾಕ್ಕೊಂಬಿಟ್ಟು ರೋಲ್ ಮಾಡ್ಕೊಂಡ್ಬಿಟ್ಟು ಆ ಕಡ್ಡಿ ಒಂದು ಇಟ್ಟಿದ್ವಲ್ಲ ಅದು 2 ಕಡೆನೂ ಹಾಕ್ಬಿಟ್ಟು ನೀಟಾಗಿ ಪಿನ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನ ಇದೆಲ್ಲ ಫುಲ್ ಇಲ್ಲಿ ಸಿಗಿಸ್ಬಿಟ್ಟು ಹಿಂಗೆ ಎತ್ಬಿಟ್ಟು ಹಿಂಗೆ ಹಾಕಿದ್ದೆ. ಅದನ್ನೇ ನಾನು ಅವಾಗ ಹಿಂಗೆ 6 ಎತ್ಬಿಟ್ಟು ಅಲ್ಲಿ ಹಾಕಿದ್ದೆ. ಇದನ್ನೇ ನಾನು ಹಾಕಿದ್ದಿದ್ದು ಅವಾಗಲೇ. ದೀಕ್ಷಾ ಈಗ ಹೌದು, ಒಂದಲ್ಲೇ ಹಾಕಿ ಚೆನ್ನಾಗಿದೆ, ಇಷ್ಟ ಆಗ್ತಿಲ್ಲ. ಒಂದರಲ್ಲಿ ಪೂಜೆ ಅಂತ ಇರುತ್ತೆ. ಆಮೇಲೆ ನಾವು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ಗೆ ದುಪಟಾನ ಹಾಕೋಣ ಅಂತ ಅನ್ಕೊಂಡ್ವಿ. ನೋಡ್ತೀನಿ ಅಕ್ಕ ತೋರ್ನೂ ಇವಾಗ ಹಾಕ್ತೀಯಾ? ಎಷ್ಟು ಟೈಮು? 11 ಅಷ್ಟೇನಾ? 11 ನೆಟ್ಟಿಗೆ ಹಾಕು, ಆರೋ ಥರ ಬೇಡ. ಚೆನ್ನಾಗಿರುತ್ತೆ. ಹಾಕು ಇಡ್ಲಿ ಕೆಳಕ್ಕಿದ್ದು ಚೆನ್ನಾಗಿರುತ್ತೆ. Why are you being so aggressive? ನೋಡಿ ಚೆನ್ನಾಗಿದೆ ಇದು. The next day. ಅರ್ಶಿನ ಹಚ್ಚಿದ್ವಲ್ಲ ಆ ತೆಂಗಿನಕಾಯಿಗೆ ನಾವಿದು ಮುಖವಾಡ ಬಂದುಬಿಟ್ಟು ಮಾರ್ಕೆಟಿಂದ ತೊಗೊಂಬಂದಿದ್ವಿ. ಅದನ್ನು ನೀಟಾಗಿ ಟೈಟಾಗಿ ಕಟ್ಕೊಳ್ಬೇಕು ದಾರದಿಂದ. ಆಮೇಲೆ ತಟ್ಟೆಯಲ್ಲಿ ನೋಟ್ ಯಾವುದಾದ್ರೂ ಇದ್ದರೆ ಅದನ್ನೆಲ್ಲ ಹಾಕ್ಬಿಟ್ಟು ಕಾಯಿನ್ಸ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ಕೊಬೋದು. ಅದ್ರ ಮೇಲೆ ಲಕ್ಷ್ಮೀದು ಒಂದು ವಿಗ್ರಹ ಇಡಬೇಕು. ಆಮೇಲೆ ಬಾಳೆದಿಂಡಿಗೆ ಅದು ಸ್ಟ್ಯಾಂಡ್ ಕೂಡ ಬರುತ್ತೆ, ಮಾರ್ಕೆಟಲ್ಲೇ ತೊಗೊಂಡ್ವಿ ನಾವು. ಅದರಲ್ಲಿ ಬಾಳೆದಿಂಡನ್ನ ಚುಚ್ಚಬೇಕು, ಆವಾಗ ನೀಟಾಗಿ ನಿಂತ್ಕೊಳುತ್ತೆ, ಬೀಳೋದಿಲ್ಲ. ದೀಪಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡ್ವಿ ನಾವು. ಇನ್ನೊಂದು ಪ್ಲೇಟಲ್ಲಿ ಫ್ರೂಟ್ಸ್ನೆಲ್ಲ ನೀಟಾಗಿ ಹಂಗೆ ಅರೇಂಜ್ ಮಾಡ್ಕೊಂಡ್ವಿ. ಇವಾಗ ನಾವು ಹಾರ ಹಾಕ್ತಿದ್ದೀವಿ. ಮುಂದ್ಗಡೆಯಿಂದ ಹಾಕಿಲ್ಲ, ಯಾಕಂದರೆ ಒಡವೆ ಎಲ್ಲ ಕವರ್ ಆಗಿಬಿಡ್ತಿತ್ತಲ್ವ, ಅದಕ್ಕೆ ಸೊ ಹಿಂದ್ಗಡೆಯಿಂದ ಹಾಕಿದ್ವಿ. ಆಮೇಲೆ ದೀಪಗೆಲ್ಲ ಎಣ್ಣೆ ಹಚ್ಚಿ ಬತ್ತಿ ಎಲ್ಲ ಹಾಕಿ ದೀಪ ಅಂಟಿಸಿದ್ವಿ. ಪೂಜೆ ಎಲ್ಲ ಆದಮೇಲೆ ಸಾಯಂಕಾಲ ಆರತಿ ತೆಗೆದ್ಬಿಟ್ಟು ಇದು ಮಾಡಬೇಕಲ್ವ, ಸೊ ಅದಕ್ಕೆ ತುಪ್ಪದ ದೀಪ ಮಾಡ್ತಿದ್ದೀನಿ. ಆಮೇಲೆ ನೆಕ್ಸ್ಟು ತೋರಣ ಮಾಡ್ಕೊಂಡ್ವಿ ನಾವು. ಒಂದು ದಾರ ತೊಗೊಂಡ್ಬಿಟ್ಟು ಅದಕ್ಕೆ ಮಾವಿನ ಎಲೆ ಎಲ್ಲ ಈ ಥರ ಎತ್ಕೊಂಡ್ಬಿಟ್ಟು ನಾವು ಸ್ಟೇಪ್ಲರ್ ಪಿನಲ್ಲಿ ಸ್ಟೇಪಲ್ ಮಾಡ್ತೀವಿ, ಸೊ ಈಸಿಯಾಗಿ ಆಗುತ್ತೆ ಅಂತ ಬೇಗ ಬೇಗ ಅದನ್ನು ಮಾಡಿಬಿಟ್ಟು ದೇವ್ರ ಕೆಳಗಡೆ ಇಲ್ಲಿ ತೋರಣ ಹಾಕಿದ್ವಿ. ಮತ್ತು ಡೋರ್ ಇತ್ತಲ್ವ, ಬಾಗಿಲಿಗೂ ಹಾಕಿದ್ವಿ. ನಾನು ದೀಪ ಹಚ್ಚಿದ್ರೆ, ಆಮೇಲೆ ದೀಕ್ಷಾನು ಬಂದು ದೀಪ ಹಚ್ಚಿದ್ಲು. ಮತ್ತು ಅಲ್ಲಿ ತಟ್ಟೆಯಲ್ಲಿ ಹೂವು ಇಟ್ಟಿದ್ದೀವಲ್ಲ, ಅದು ಒಂದು ದಾರಕ್ಕೆ ಹೂವನ್ನು ಕಟ್ಕೊಬೇಕಲ್ವ, ಅದಕ್ಕೆ ಅದು ಮಾಡಿದ್ವಿ. ಆಮೇಲೆ ಒಬ್ಬಟ್ಟು ಮಮ್ಮಿ ಮಾಡ್ಕೊಂಡು ತೊಗೊಂಬಂದರು. ಇದು ನಮ್ಮ ದೇವ್ರ ಮನೆ. ಸೊ ದೇವ್ರ ಮನೆನ ಕೂಡ ಹಂಗೆ ಡೆಕೋರೇಟ್ ಮಾಡಿ ಪೂಜೆ ಮಾಡೋಕ್ಕೆಲ್ಲ ರೆಡಿಯಾಗಿಟ್ಟಿದ್ವಿ. ಪಪ್ಪ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ ಅಂತ. ಬಟ್ಟಲು ಇಟ್ಕೊಂಡ್ಬಿಟ್ಟಿದ್ದೇನೆ. ಅದೇನೋ ಇನ್ಸ್ಟಾಲ್ ಬರ್ತಿತ್ತಲ್ಲ, ಎವ್ರಿ ಓವರ್ ಡ್ರೆಸ್ ಸಿಸ್ಟರ್ ಹ್ಯಾಸ್ ಸಿಸ್ಟರ್ ಹೂ ಇಸ್ ನಾಟ್ ಗೆಟಿಂಗ್ ರೆಡಿ. ಏನೋ ಓದ್ತಿರಲ್ವ ನಮ್ಮ ಮೆಸೇಜ್ ಎಲ್ಲ.
ओम गुरुवे नमः ओम गुरुवे नमः ओम गुरुवे नमः ओम कामाक्षी नमः ओम कामाक्षी नमः ओम सारांगायै नमः ओम हरिण्यै नमः ओम हेममालिन्यै नमः ओम धनधान्यकर्यै नमः ओम सिद्ध्यै नमः ओम स्त्रैणसौम्यायै नमः ओम शुभप्रदायै नमः ओम कृपणेश्वरतानन्दायै नमः ओम वरलक्ष्म्यै नमः ओम विष्णु महालक्ष्मी महाकाली महाकन्या सरस्वती भोगवैभव संधात्री भक्तानुग्रहकारी ಇನ್ನೊಂಚೂರು ಅನ್ಸ್ಬೇಕನ್ಸುತ್ತೆ. ಅಂಟಿದೆ ನೈಟಿಗೆ ತಿನ್ಬೇಕು ತಾನೆ. ಗೋಪಾಲಿ ಥರ ಆಡ್ತೀನಲ್ಲ ನಾನು. ಅಷ್ಟು ಹೋಗ್ತಿದೆ. ಮತ್ತು ಇನ್ನೊಂದು ಏನು ಹೇಳ್ಬೇಕಂತ ಅಂದರೆ ನಾವಿಬ್ಬರು ಹಾಕ್ಕೊಂಡಿದ್ವಲ್ಲ ಡ್ರೆಸ್ಸು, ನಾನು ಮತ್ತು ದೀಕ್ಷಾ, ಅದೆರಡು ನಾನು ನಮ್ಮ ಅಜ್ಜಿನೇ ಹೊಲ್ದಿರೋದು. ಸೀರೆ ಇತ್ತು, ನಮ್ಮ ಮಮ್ಮಿ ಸೀರೆ ಮತ್ತು ನಮ್ಮ ಅಜ್ಜಿ ಸೀರೆ ಎರಡೂ ತೊಗೊಂಡು ನಮಗೆ ಸೀರೆ ಡ್ರೆಸ್ ಥರ ಹೊಲ್ದಿದ್ದಾರೆ ನಮ್ಮ ಅಜ್ಜಿನೇ. ಮುತ್ತಿಗಳು ಮಾಡತ್ತಾರ. ಹೋಗ 10 ರೂಪಾಯಿ ಏನೋ ತರ್ಬೇಕಂತ. ದುಡ್ದಿಡ್ಲ ಚಿಕ್ಕದಿಡ್ಲೆ ಮಮ್ಮಿ ಬೇಕಾ? ನೋಡಿ ತಿಂತಾನೆ ಇದ್ದಾಳೆ ಅವಾಗ್ಲಿಂದ ನಾನ್ ಸ್ಟಾಪ್ ಎಲ್ಲ ಖಾಲಿ ಹೋಗ್ಬಿಟ್ಟು. ನಂಗೇನ್ ಬೇಡ ದೀಕ್ಷಾ. ಒಬ್ಬಟ್ಟು ರೋಲ್. ಇಲ್ಲಿ ವಡೆ ಆಗ್ತಿದೆ. ಘಮ ಅಂತಿದೆ. ನಿಮ್ಗೆ ಒಬ್ಬಟ್ಟು ಇಷ್ಟನಾ ಅಥವಾ ವಡೆ ಇಷ್ಟನಾ ಅಂತ ಕಾಮೆಂಟ್ ಮಾಡಿ. ನನ್ಗಂತೂ ವಡೆನೇ ಇಷ್ಟ. ನಿಂಗೆ ಮಮ್ಮಿ? I like vade. I never eat obat. ನಿಂಗೆ ಎರಡು ಇಷ್ಟ. ಹಿಂಗೆ ಎರಡು ಅಲ್ಲ, ನಿಂಗೆ ಏನ್ ಕೊಟ್ರು ತಿಂತೀಯ ಬಿಡು ನೀನು. ನಂಗೆ ಇಷ್ಟ ಅಲ್ಲ ತಿಂತೀನಿ. ಗಾಯ್ಸ್ ಎಣ್ಣೆ ಕಾಯ್ತಿದೆ. ಮತ್ತೆ ದೀಕ್ಷಾನ ಇವತ್ತು ವಡೆ ಮಾಡ್ತಾಳಂತೆ. ಹೆಂಗ್ ಮಾಡ್ತಾಳೆ ಅಂತ ನೋಡೋಣ ಬನ್ನಿ. ನಂಗೆ ಬರುತ್ತೆ ಎಣ್ಣೆ ಹಾಕೋಕೆ. ಅಕ್ಕ ಹೆಂಗ್ ಗೊತ್ತಾ ಹಾಕೋದು ಗಾಯ್ಸ್ ನೋಡ್ತೀನಿ ರೀ ಅಂತ. ಹಿಂಗೆ ಸಿಯೋದು ಕಾದೇ ಇಲ್ಲ. ಫಸ್ಟ್ ಕಾದಿದೆ ಇಲ್ವಾ ಅಂತ ನೋಡ್ಬೇಕಾ. ಕಾದೇ ಇಲ್ಲ ಅವಿ, ಹಂಗೆ ಹಾಕ್ಬಿಟ್ಟಿದ್ದಾಳೆ. ಮೆತ್ಕೊಂಡ್ಬಿಟ್ಟಿದೆ ನೋಡು. ಕಾದ್ಮೇಲೆ ಹಾಕಮ್ಮ, ನಿಂಗೆ ಅವಾಗ ಗೊತ್ತಾಗುತ್ತೆ ಹಿಂಗ ಹಾಕೋದಂತ. ಎಣ್ಣೆನೆ ಕಾದಿಲ್ಲ, ಹಾಕ್ಬಿಟ್ಟು. ಮಮ್ಮಿ ಇನ್ನ ಸ್ವಲ್ಪ ಇನ್ನ ಸ್ವಲ್ಪ ಆಮೇಲೆ ನೋಡ್. ನಿಂಗೆ ಹಾಕಕ್ ಆಗಲ್ಲ, ನೋಡ್ ನನ್ ಮಾತು ಕೇಳಿ.
ಯಾಕೆ? ಸರಿ ಫ್ರೆಂಚ್ ಫ್ರೈಸು ಐಸ್ ಎಲ್ಲ ಇರುತ್ತಲ್ಲ ಅದನ್ನ ಇಷ್ಟನೇ ಆಗಲ್ಲ ನೀವು ಫುಲ್ ಜುಟ್ ಹಾಕೊಂಡಿರ್ತೀನಿ. ಐ ಡೋಂಟ್ ಲೈಕ್ ದಿಸ್ ಕೂದಲು ಬಿಟ್ಕೊಂಡು ಅಡಿಗೆ ಮಾಡೋದಿಲ್ಲ. ಹಿಂಗಿದಲ್ ನೋಡಿ ನಾಗವಲ್ಲಿ, ಮಂಜುಲಿಕಾ ಎಲ್ಲ ಸೇರಿ. ತಿರ್ಗಾ ಇನ್ನೊಂದ್ಸತಿ ಪೂಜೆ ಮಾಡ್ತಿದ್ದೀವಿ. ಸಾಯಂಕಾಲ ಆಗಿತ್ತು, ಸೊ ಅದಕ್ಕೆ ಮುಖ ಎಲ್ಲ ತೊಳ್ಕೊಂಡು ತಿರ್ಗಾ ದೀಪ ಎಲ್ಲ ಹಚ್ಬಿಟ್ಟು ಇನ್ನೊಂದ್ಸತಿ ಪೂಜೆ ಮಾಡಿದ್ವಿ. ಹಾಡಾಡ್ಬೇಕು ಮಾಡ ಸಾಕು ನೋಡಿ ಹೆಂಗ್ ಬರ್ತಿದೆ. ಪೂಜೆ ಎಲ್ಲ ಆದಮೇಲೆ ಮಮ್ಮಿ ಒಂದಷ್ಟು ಜನ, ಒಂದು 5 ಜನನಾದರೂ ಕರೀಲೇಬೇಕಲ್ವಾ ಅಂತ ಅಂದ್ಬಿಟ್ಟು ತುಂಬ ಕ್ಲೋಸ್ ಆಗಿರೋರನ್ನ ಕರೆದ್ರು. ಹಂಗೆ ಅವ್ರ ಮನೆಗೆ ಕುಂಕುಮ ತೊಗೊಳಕ್ಕೆ ಹೋದ್ವಿ. ನಂಗೆ ಇನ್ನೊಂದು ಏನು ಖುಷಿ ಆಗಿದೆ ಅಂತ ಅಂದರೆ ಎಲ್ಲರೂ ನಮ್ಮ ಯೂಟ್ಯೂಬ್ ವೀಡಿಯೋಸ್ ನೋಡ್ತೀನಿ, ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಸೊ ನಮಗೆಲ್ಲ ತುಂಬ ಖುಷಿ ಆಯಿತು. ಪ್ರಿಯಾ ಆಂಟಿ ಹಾಯ್ ಮಾಡಿ, ಹಾಯ್ ಮಾಡಿ. ಹಾಯ್ ಮೇಘ್ನಾ. ಫಸ್ಟ್ ಟೈಮ್ ಇಟ್ಟಿದೀವಿ. ನೋಡ್ತೀನಿ ಯೂಟ್ಯೂಬ್ ನಾನೇನ್ ನೋಡ್ತೀನಿ, ನಾನು ಬೇರೆ ಟೈಮ್ ಸಿಗಲ್ಲ. ಬೇರೆ ಸ್ಟೇಟಸ್ ನೀವು ಹಾಕ್ತಿರಲ್ಲ, ಅದನ್ನ ಡೆಫಿನೆಟ್ ಆಗಿ ನೋಡ್ತೀನಿ. ನೋಡ್ಬಿಟ್ಟು ಲೈಕ್ ಕೊಡ್ತೀನಲ್ಲ. ನೀನ್ ನೋಡು ಮೇಘನಾ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡು. ಅವ್ನ್ ಮಾಡೋದ್ ನನ್ ಮಗ, ಅದೆಲ್ಲ ಗೊತ್ತಾಗುತ್ತೆ. ಅವನೇ ಯೂಟ್ಯೂಬ್ ಅಲ್ಲಿ ನೋಡ್ತಾನೆ. ಮಮ್ಮಿ ತೇಜ ಏನೋ ಮಾಡಿದಾರೆ. ಗಾಯ್ಸ್ ನಾವು ಬೇರೆ ಮನೆಗೆ ಹೋಗ್ತಿದೀವಿ ಕುಂಕುಮ ತಗೊಳಕ್ಕೆ. ಮನೆ ಚೆನ್ನಾಗಿ ಚಪ್ಪಲಿ ರೆಡಿ ಆಗ್ಬಿಟ್ಟು ಹವಾಯಿ ಚಪ್ಪಲಿ ಹಾಕೊಂಡಿದ್ದೀವಿ. ಇನ್ಸ್ಟಾಗ್ರಾಮ್ ರಿಯಾಲಿಟಿ. ಹಾಯ್ ಮಾಡಿ ಆಂಟಿ. ಎಲ್ಲಿ ನೋಡ್ಬಿಡಿ ಆಂಟಿ ಮನೆ ಮಾಡಕ್ಕೆ. ಮೇಘನಾ ಮೇಘನಾ ಆಂಟಿ ನೋಡಿ ಕಾಸೆಲ್ಲ ಇಟ್ಟವ್ರೆ. ನಂದು ಮನೇಲಿ ಸಂಬಳ ಕೊಟ್ರು ಹಾಗೆ ತಗೊಂಡು ಇಟ್ಬಿಟ್ಟ ಅಷ್ಟೇ. ಮೇಘನ ಕಾಸು ಇಡ್ಬೇಕು ಅದ್ರಲ್ಲಿ. ಲಕ್ಷ್ಮಿ ಹಬ್ಬ ನಮ್ಮ ಮನೆಗೆ ಲಕ್ಷ್ಮಿ ನಿನ್ ಕಾಸು ಗೊತ್ತಾನೆ ನಂಗೆ. ಕಿಶೋರ್ ಹಾಯ್ ಮಾಡು. ಅದಕ್ಕೆ ರೆಡಿಯಾಗಿ ಬಂದಿದಾರೆ ಆಂಟಿ. ಜಾನು ಅನ್ಕೊಂಡೆ ಇವಳನ್ನ. ಚೆನ್ನಾಗಿದೆಲ್ಲ ಸೀರೆ. ಯಾರ್ ಸೆಲೆಕ್ಷನ್? ನಮ್ದು. ನನ್ಗೆ ಈ ಕಲರ್ ತುಂಬಾ ಇಷ್ಟ. ಲ್ಯಾವೆಂಡರ್. ಯಾರಿಡೋದು ನೀವೇನಾ? ಇದೇ ಫಸ್ಟ್ ಟೈಮ್ ಇಟ್ಟಿದ್ದು. ಹೌದಾ? ಯಾವಾಗ ಇಡ್ಬೇಕಂತ ಮಕ್ಳಿಗೆ ಆಸೆ. ಸರಿ ಈ ಸಲ ಇಡೋಣ ಅಂತ. ಫಸ್ಟ್ ತೇಜ್ ಕೊಡೋಳು, ಇವಾಗ ಇವಳು. ಚೆನ್ನಾಗಿ ಓದು ಅಂತ ಹೇಳು. ಚೆನ್ನಾಗಿ ಓದು. ಓದ್ತ್ಯಾ? ಓದ್ತಾಳೆ, ಲೇಜಿ ಅಷ್ಟೇ. ಮಾರ್ಕ್ಸ್ ಎಲ್ಲ ಬರುತ್ತೆ ಚೆನ್ನಾಗಿನೇ. ಓದ್ದೇನೆ ಮಾರ್ಕ್ಸ್ ಬರುತ್ತೆ ಅವ್ರಿಗೆ. ಹೌದಾ? ಹೆಂಗೆ? ಹಂಗೆ ಲಕ್ಕಿ ಫೆಲ್ಲಿ. ಏನಾದ್ರು ಹೇಳ್ಕೊಡ್ತಿರ್ತಾರಲ್ಲ ಅವಾಗ ಕೇಳಿಸ್ಕೊಬೇಕು. ಆಮೇಲೆ ಓನ್ ಆನ್ಸರ್ ಮಾಡಿ ಬರ್ತೀನಿ. ವಾ ವಾ ವಾ. ಆಮೇಲೆ ಒಂದೊಂದನ್ನ ಮನೇಲಿ ಮಾತ್ರ ಬುಕ್ ಮುಟ್ಟಲ್ಲ. ಹೆಂಗ್ ಓನ್ ಆನ್ಸರ್ ಬರೋದು? ಅದೇ ಅವ್ರೇನೋ ಎಕ್ಸ್ಪ್ಲೇನ್ ಮಾಡ್ತಿರ್ತಾರಲ್ಲ. ಏನು ಅಂದ್ರೆ? ಇವಾಗ ಒಂದ್ ಲೆಸನ್ ಇರುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಅದನ್ನ ನೀಟಾಗಿ ಕೇಳಿಸ್ಕೊಂಡ್ಬಿಟ್ಟು ಎಕ್ಸಾಮ್ ಅಲ್ಲಿ ನಾವೇ ಅದನ್ನ ಹೇಳಿದ್ರು ಅದೆಲ್ಲ ಡೈಲಾಗ್ ಹಾಕ್ಬಿಡೋದು. ವೆರಿ ಗುಡ್. ಎಲ್ಲಿ ಅರ್ಥ ಬಂದಿಲ್ಲ. ಅವ್ರು ಅದಂಗೆ ಇರುತ್ತಾ ದುಡ್ಡೆಲ್ಲ ಯಾವಾಗ್ಲೂ? ಒಂದೊಂದೇ ಹಾಕ್ತೀನಿ ಅದಕ್ಕೆ. ಕಾಯಿನ್ ಅವ್ರಿಗೆ ಗುಬೇರದು ₹5 ಕಾಯಿನ್ ತುಂಬಾ ಇಷ್ಟ. ಎಣ್ಣಾದಾಡು ಮಮ್ಮಿ ಆವಾಗಿಂದ ಎನ್ನ 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 ಅಂತೀರ. ಎನ್ನ ಸ್ವಾಮಿ ಅಂದ್ರೆ ಲಕ್ಷ್ಮೀ ಸ್ವಾಮಿ ಅಂದ್ರೆ ಸ್ವಾಮಿ ಎಣ್ಣೆ ಅಂದ್ರೆ ಏನೇ ಅದು ಕೈ ತೆಗಿ. ಏನಲ್ಲ ನೋಡು ಗಲೀಜ್ ಗಲ್. ರೆಡಿ ಮಾಡ್ಕೊಂಡು ಬರ್ತಾನೆ ನೀವು. ವಾಟ್ ಇಸ್ ದಿಸ್ ಸ್ವೀಟ್ ಫಾರ್ ಮೀ? ಸಮಾಧಾನ ಆಯ್ತು ಅವಳಿಗೆ. ಡ್ರೆಸ್ ತರ್ಸು ಚೆನ್ನಾಗಿದೆ.
ನೋಡ್ದಾ ನಿಮ್ಮ ಮಮ್ಮಿ ಅವಾಗ ರೆಡಿನೇ ಮಾಡಿಲ್ಲ ಇದ್ರೊಳಗೆ ಓ ಬ್ಯಾಡ್ ಮಮ್ಮಿ. ಕ್ರೌನ್ ಎಲ್ಲ ಇದೆ, ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಇಷ್ಟ ರೆಡಿ ಆಗಲಿಕ್ಕೆ. ನಾನು ಅವಾಗಲೇ ಇವಳಿಗೂ ಲೈಟ್ ಫೀವರ್ ಇದೆ, ಅದಕ್ಕೆ ಸುಮ್ನೆ ಮಾಡ್ಸಿಲ್ಲ, ಮಾಡ್ಲೇಬೇಕು ಅಂತ ಆಟ. ಅದಕ್ಕೆ ಸರಿ ಇವಳು ಅವಾಗಿಂದ ಬರ್ತಾನೆ ಇದ್ದಾಳೆ. ನಮ್ಮನೆ ಮೇಲೆ ದೇವ್ರ ಮೇಲೆ ಕೊಂಡು ಬಂದು ಏನದು ಏನದು ಏನ್ ಮಾಡ್ತಾರೆ ಅಂತ. ಚಾನು ಹಾಯ್ ಹೇಳ್ಬಿಡೋಗಿ. ಡೈಲಿ ನಾನಿಲ್ಲಪ್ಪ, ನಾನು ಏನು ಹೌದೇನೆ. ಅಯ್ಯೋ ಅವಾಗಾದ್ರೆ ನೀವು ಒಳ್ಳೆ ಮಮ್ಮಿ ಸಿಕ್ಕಿದ್ರೆ ಓದು ಅಂತಾನು ಹೇಳಲ್ಲ. ಹೌದಾ? ಹೋಮ್ ವರ್ಕ್ ಮಾಡ್ದ ಅಂತೀನಿ ಅಷ್ಟೇ. ನಮಸ್ಕಾರ ಕಪ್ಪು ಮಾಡ್ಕೊಂಡು ನೋಡಿ ಕರ್ಕೊಂಡು ಹಾಯ್ ಅನ್ನಜ್ಜಿ ಹಂಗೆ. ಅಜ್ಜಿ ಹಾಯ್ ಎಲ್ರು ಹಂಗೆ ಅನ್ನಿ ಹೇಳಿದ್ರು. ಇವ್ರು ನಮ್ಮ ಅಜ್ಜಿ, ಪಪ್ಪ ಅವ್ರ ಮಮ್ಮಿ. ಅವತ್ ತೋರ್ಸಿದಿಲ್ವಲ್ಲ ವಿಡಿಯೋಲಿ, ಅಷ್ಟೇ. ನಾವೇ ಹೆಂಗಿದೆ? ಅದೇ ನಾವು ಹೇಳೋದು ಬಗ್ಸೋದಿಲ್ಲ ಅಂತ. ಆಂಟಿ ಲಾಯರ್, ಬೇಬೋ ಮಮ್ಮಿ. ಬೇಬೋ ಯಾರಂತ ಗೆಸ್ ಮಾಡಿ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಆಂಟಿ ಯಾ ಹೇಳಿ ವ್ಲಾಗ್ಗೆ. ಇನ್ನು ಹಾಕಿಲ್ಲ, ಎಲ್ಲ ಇದೆಲ್ಲ ಮುಗಿದ್ಮೇಲೆ ಚೆನ್ನಾಗಿದೆ. ಏನ್ ಹೇಳ್ತೀಯ ಭಾಗ್ಯದ ಲಕ್ಷ್ಮಿ ಹಾಡು? ಅದು ಬೆಳಿಗ್ಗೆ ಗೊತ್ತಾಗೋದ್ರೆ. ಹೌದಾ? ಓಕೆ, 3 ಜನನು ಅಲ್ಲೇ. ಹಾಡೆ ನೀನು ಆರು. ಏನ್ ಆಡ್ಬೇಕು? ಅದೇ ಆರತಿ. ಆರತಿ ಎತ್ತಿದೆ ಲಕ್ಷ್ಮಿಗೆ, ಶ್ರೀಲಕ್ಷ್ಮಿಗೆ. ದೀಕ್ಷಾನೆ. ಸೊ ಬೆಳಗ್ಗೆ ನಿನ್ನೆಯಿಂದ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದೀವಿ ಆಕ್ಚುಲಿ. ದೇವ್ರ ಸಾಮಾನ್ಯ ತೊಳೆಯೋದ್ರಿಂದ ಇದೆಲ್ಲ ರೆಡಿ ಮಾಡೋದ್ರಿಂದ ಪೂಜೆ ಮಾಡಿ ಎಲ್ಲಾರು ಬಂದು ಎಲ್ಲ ಊಟ ಎಲ್ಲ ಆಯ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಫಾರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮಮ್ಮಿ ಎಲ್ಲಿದೆ? ಮಮ್ಮಿ ಇದಂತಾನೆ ಹೇಳು ಮಮ್ಮಿ. ಏನಂತ ಹೇಳಿ? ಲೈಕ್ ಶೇರ್ ಕಮೆಂಟ್ ಮಾಡಿ. ನಮ್ಮನೆ ವರಮಹಾಲಕ್ಷ್ಮಿ ಹೆಂಗಿತ್ತು ಅಂತ ಹೇಳಿ. ಎಲ್ಲಾರು ಲೈಕ್ ಕಮೆಂಟ್ ಮಾಡಿ, ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವೇಟಿಂಗ್ ಟಿಲ್ ಅವರ್ ನೆಕ್ಸ್ಟ್ ವ್ಲಾಗ್. ಬೆಲ್ ಐಕಾನ್ ಒತ್ತಿ, ಅಲ್ಲಿ ನೋಡಲಿ. ನೀನ್ ಸುಮ್ನೆ ಓದೋಣ. ಆಮೇಲೆ ಆಯ್ತಾ, ಮುಗಿತಾ? ಅಷ್ಟೇ. ಕೀಪ್ ವೇಟಿಂಗ್ ಟಿಲ್ ಅವರ್ ನೆಕ್ಸ್ಟ್ ವ್ಲಾಗ್. ಬಾಯ್.